ಈಗಿನ ಕಾಲದಲ್ಲಿ ಸಾಕಷ್ಟು ಜನ ಕಷ್ಟಪಡ್ತಿರೋದು ಮದುವೆ ಆಗೋಕ್ಕೆ. ಬಹಳಷ್ಟು ಸುಂದರವಾಗಿರ್ತಾರೆ, ಒಳ್ಳೆ ಕೆಲಸದಲ್ಲಿರ್ತಾರೆ, ಆದರೂ ಹೆಣ್ಣಿಗೆ ಗಂಡು ಸಿಗಲ್ಲ, ಗಂಡಿಗೆ ಹೆಣ್ಣು ಸಿಗಲ್ಲ. ಮೊಬೈಲ್ ನಂಬರಲ್ಲಿ 6 ಮತ್ತು 7ನೇ ಸ್ಥಾನ ಇದೆಯಲ್ಲ, ಇದು ಮದುವೆ ಸ್ಥಾನ ಆಗಿರುತ್ತೆ. ಅದರಲ್ಲಿ ಏನಾದರೂ 0 ಕೂತಿದ್ರೆ ಬಹಳಷ್ಟು ಜನ ಎಷ್ಟೇ ಪ್ರಯತ್ನ ಪಟ್ಟರು ಸುಮ್ಮನೆ ದುಡ್ಡು ಕೊಡ್ತಾ ಇರ್ತೀರ ಬ್ರೋಕರ್ಗಳಿಗೆ, ಆದರೂ ಮದುವೆ ಅಂತೂ ಸೆಟ್ ಆಗಿಲ್ಲ. ಹುಡುಗಿ ಯಾರನ್ನೋ ಲವ್ ಮಾಡಿರ್ತಾಳೆ, ಅವಳಿಗೆ ಇಷ್ಟ ಇಲ್ದಿರ ಏನೋ ಆಗಿ ಮದುವೆ ಕ್ಯಾನ್ಸಲ್, ಎಂಗೇಜ್ಮೆಂಟ್ ಆಗಿರುತ್ತೆ, ಕ್ಯಾನ್ಸಲ್ ಆಗಿಬಿಟ್ಟಿದೆ. ಗುರುಗಳೇ 0 ಇದೆ ಆದರೂ ಮದುವೆ ಆಗೋಗಿದೆ ಅಂತ. ಮದುವೆ ಆದಮೇಲೆ 2 ದಿನನೂ ಚೆನ್ನಾಗಿರಲ್ಲ. ನೋಡೋಕೆ ಹೋದ್ರೆ ಲವ್ ಮ್ಯಾರೇಜು, ಅದರಲ್ಲೂ ಡಿಸ್ಟರ್ಬೆನ್ಸು, ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ನ ಸಾಕಷ್ಟು ಜನ ಕೃಷ್ಣಾಯ ವಾಸುದೇವಾಯ ಅರಹೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈಗಿನ ಕಾಲದಲ್ಲಿ ಸಾಕಷ್ಟು ಜನ ಕಷ್ಟಪಡ್ತಿರೋದು ಮದುವೆ ಆಗೋಕ್ಕೆ. ಏನಕ್ಕೆ ಅಂತ ಗೊತ್ತಿಲ್ಲ. ಬಹಳಷ್ಟು ಸುಂದರವಾಗಿರ್ತಾರೆ, ಒಳ್ಳೆ ಕೆಲಸದಲ್ಲಿರ್ತಾರೆ, ಆದರೂ ಹೆಣ್ಣಿಗೆ ಗಂಡು ಸಿಗಲ್ಲ, ಗಂಡಿಗೆ ಹೆಣ್ಣು ಸಿಗಲ್ಲ. ಸಾಕಷ್ಟು ಕಷ್ಟಪಡ್ತಿರ್ತಾರೆ. ಅದಕ್ಕೆ ಮೊಬೈಲ್ ನಂಬರು ಸಮೇತ ಒಂದು ಕಾರಣ ಅಂತ ನಾನು ಹೇಳ್ತೀನಿ. ಸಾಕಷ್ಟು ಕ್ಲೈಂಟ್ಸ್ನ ನಾನು ನೋಡಿದ್ದೀನಿ. ಏನಕ್ಕೆ ಹೇಳ್ತೀನಿ ಅಂದರೆ, ಈ ಮೊಬೈಲ್ ನಂಬರಲ್ಲಿ 6 ಮತ್ತು 7ನೇ ಸ್ಥಾನ ಇದೆಯಲ್ಲ, ಇದು ಮದುವೆ ಮತ್ತು ಪಾರ್ಟ್ನರ್ಸು ಏನಿರ್ತಾರೆ ಅದರ ಒಂದು ಸ್ಥಾನ 6, 7ನೇ ಸ್ಥಾನ. ಅದರಲ್ಲಿ ಏನಿದೆ ನೋಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ನ 6ನೇ ಸ್ಥಾನ 7ನೇ ಸ್ಥಾನ ಏನಿದೆ ಅದು ನಿಮಗೆ ಮದುವೆ ಸ್ಥಾನ ಆಗಿರುತ್ತೆ. ಅದರಲ್ಲಿ ಏನಾದರೂ 0 ಕೂತಿದ್ರೆ ಬಹಳಷ್ಟು ಜನ ಎಷ್ಟೇ ಪ್ರಯತ್ನ ಪಟ್ಟರು ಸುಮ್ಮನೆ ದುಡ್ಡು ಕೊಡ್ತಾ ಇರ್ತೀರ ಬ್ರೋಕರ್ಗಳಿಗೆ, ಆದರೂ ಮದುವೆ ಅಂತೂ ಸೆಟ್ ಆಗಿರಲ್ಲ. ಏನಾದರೂ ಅವ್ರಿಗಿಷ್ಟ ಆದರೆ ನಿಮ್ಗಿಷ್ಟ ಆಗಲ್ಲ, ನಿಮ್ಗಿಷ್ಟ ಆದರೆ ಅವ್ರಿಗಿಷ್ಟ ಆಗಲ್ಲ. ಇಲ್ಲ ಹುಡುಗಿ ಯಾರನ್ನೋ ಲವ್ ಮಾಡಿರ್ತಾಳೆ, ಅವಳಿಗಿಷ್ಟ ಇಲ್ದಿರ ಏನೋ ಆಗಿ ಮದುವೆ ಕ್ಯಾನ್ಸಲ್ ಆಗೋದು, ಇಲ್ಲ ಎಂಗೇಜ್ಮೆಂಟ್ ಆಗಿರುತ್ತೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಈ ಥರದ ಪ್ರಾಬ್ಲಮ್ಸ್ನ ಸಿಕ್ಕಾಪಟ್ಟೆ ಫೇಸ್ ಮಾಡ್ತೀರಾ. 6 ಮತ್ತು 7ರಲ್ಲಿ 0 ಇದ್ದರೆ. ಅದಾದಮೇಲೆ ಮದುವೆ ಆಗಿಬಿಟ್ಟಿದೆ ಗುರುಗಳೇ, 0 ಇದೆ ಆದರೂ ಮದುವೆ ಆಗೋಗಿದೆ ಅಂತ. ಮದುವೆ ಆದಮೇಲೆ 2 ದಿನನೂ ಚೆನ್ನಾಗಿರಲ್ಲ. ಕೆಲವೊಬ್ಬರು ನನ್ನ ಕ್ಲೈಂಟ್ಸ್ ಕಾಲ್ ಮಾಡ್ತಾರೆ, ಗುರುಗಳೇ ಮದುವೆ ಆಗಿ 1 ತಿಂಗಳಾಯಿತು, ಸಾಕಷ್ಟು ಜಗಳ ಬರ್ತಿದೆ ರಿಲೇಷನ್ಶಿಪ್ಪಲ್ಲಿ. ಲವ್ ಮ್ಯಾರೇಜು, ಅಲ್ಲಿ ನೋಡೋಕೆ ಹೋದರೆ ಲವ್ ಮ್ಯಾರೇಜು, ಅದರಲ್ಲೂ ಡಿಸ್ಟರ್ಬೆನ್ಸು, ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ನ ಸಾಕಷ್ಟು ಜನ ಹೇಳ್ಕೋತಾರೆ. ನಿಜವಾಗ್ಲೂ ನೋಡಿ, ನಿಮ್ಮ 6ನೇ ಸ್ಥಾನ 7ನೇ ಸ್ಥಾನ ಏನಿದೆ ಅದು ಗುಡ್ ನಂಬರ್ಸ್ ಇರಲಿ, ಒಳ್ಳೆ ಕಾಂಬಿನೇಷನ್ ಇರಲಿ. ಅದಾದಮೇಲೆ ಟೋಟಲ್ ನಂಬರ್ ನೋಡಿಕೊಂಡು, ಟೋಟಲ್ ನಂಬರಲ್ಲೂ ಏನಾದರೂ ಡಿಫಾಲ್ಟ್ ಇದ್ದರೆ ದಯವಿಟ್ಟು ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಸಾಕಷ್ಟು ಜನಕ್ಕೆ ಈ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.